ನಂಜೇಗೌಡರು ಹಗರಣಗಳು ಮಾಡಿದ್ದಾರೆ, ಅದ್ರ ಬಗ್ಗೆ ಅವ್ರಿಗೆ ಇವಾಗ ಎಸ್ ಎನ್ ನಾರಾಯಣ ಸ್ವಾಮಿ ಅವ್ರು ನೀವು ಹೇಳ್ತಾ ಇರೋದು, ಮಾತಾಡುವಾಗ ಎಚ್ಚರಿಕೆಯಿಂದ ಮಾತಾಡಬೇಕು ಅಂತ ಹೇಳಿದರೆ ನಾವು ಎಚ್ಚರದಿಂದನೇ ನಾವಿದ್ದೀವಿ. ಒಂದು ಎರಡನೇದು, ನಂಜೇಗೌಡರ ಮೇಲೆ ಆರೋಪ ಹಗರಣಗಳು ಮಾಡಿದ್ದಾರೆ, ಅದನ್ನೆಲ್ಲ ಆಚೆ ತೆಗಿತೀನಿ ಅಂದರೆ ಸಂತೋಷ. ಅವರು ಡೈರೆಕ್ಟರ್ ಆಗಿದ್ದಾರೆ, ಅಲ್ಲಿ ಹೋಗಲಿ, ಹಗರಣಗಳು ಏನು ಮಾಡಿದ್ದಾರೆ, ಹೆಂಗೆ ಮಾಡಿದ್ದಾರೆ ತೆಗೀಲಿ, ನಾವು ಅದಕ್ಕೆ ಬೆಂಬಲವಾಗಿ ಅವ್ರ ಜೊತೆಯಲ್ಲಿ ಇರ್ತೀವಿ. ಹಗರಣಗಳ ವಿಚಾರದಲ್ಲಿ ನಾವು ಇರ್ತೀವಿ. ಎಸ್ ಎನ್ ನಾರಾಯಣ ಸ್ವಾಮಿಯವರು ವಿಧಾನಸೌಧದಲ್ಲಿ ವಿಧಾನಸಭೆ ನಡಿಬೇಕಂದ್ರೆ ಕ್ವಶನ್ನೇ ಹಾಕಿದ್ರು. ಕ್ವಶನ್ನು ಎಲ್ಲಿ ವಿಧಾನಸಭೆ ನಡೆಯುವಾಗ ವಿಧಾನಸಭೆಯಲ್ಲಿ ಕ್ವಶನ್ ಹಾಕಿ ಅದಕ್ಕೆ ಜೋರಾಗೆ ಮಾತಾಡಿದ್ರು. ವಿಧಾನಸಭೆಯಲ್ಲಿ ಕ್ವಶನ್ ಹಾಕಿದಾಗ ಇವರು ಕ್ವಶನ್ಗೆಲ್ಲ ಉತ್ತರ ಕೊಟ್ಟಿದ್ದಾರೆ. ಮಾನ್ಯ ಸಚಿವರಾದಂಥ ರಾಜಣ್ಣವರು, ಸಹಕಾರ ಸಚಿವರಾದಂಥ ರಾಜಣ್ಣವರು ಉತ್ತರವನ್ನು ಕೊಟ್ಟಿದ್ದಾರೆ. ಕೋಮಲಲ್ಲಿ ಯಾವುದೇ ಅವ್ಯವಹಾರ ನಡೆದಿಲ್ಲ, ನೀವು ಇಲ್ಲಿ ನೆನೆಸ್ಕೊಂಡಿರೋ ಪ್ರಕಾರವಾಗಿ ಯಾವುದೂ ಇಲ್ಲ, ಯಾವುದು ಅವ್ಯವಹಾರಗಳು ನಡೆದಿಲ್ಲ ಅಂತ ಉತ್ತರವನ್ನು ಕೊಟ್ಬಿಟ್ಟಿದ್ದಾರೆ. ಅಸೆಂಬ್ಲಿನಲ್ಲಿ ಉತ್ತರ ಕೊಟ್ಟ ಮೇಲೆ ನೀವೇ ಕ್ವಶನ್ ಹಾಕಿ, ಎಸ್ ಎನ್ ನಾರಾಯಣ ಸ್ವಾಮಿಯವರೇ ಕ್ವಶನ್ ಹಾಕಿ, ಅವ್ರಿಗೆ ಉತ್ತರ ಕೊಟ್ಟಿದ ಮೇಲೆ ಸರ್ಕಾರ ಏನಂತ ಇದರಲ್ಲಿ ಯಾವುದು ಅವ್ಯವಹಾರ ನಡೆದಿಲ್ಲ ಅಂತ ಸರ್ಕಾರ ಉತ್ತರ ಕೊಟ್ಟಿದ ಮೇಲೆ ಅದು ನಿಜ ಅಂತ ಹೇಳಂಗಿದ್ರೆ ನೀವು ಸಹಕಾರ ಸಚಿವರ ಮೇಲೆ ಒಂದು ಕಂಪ್ಲೇಂಟ್ ಕೊಡಿ, ಮಂತ್ರಿಗಳ ಮೇಲೆ. ಯಾಕಂದರೆ ಉತ್ತರ ಕೊಟ್ಟಿದ್ದಾರಲ್ಲ, ಇಲ್ಲ ಅಂತ ಕೊಟ್ಟಿದ್ದಾರಲ್ಲ, ನೀವು ಇದೆ ಅಂತ ಹೇಳ್ಕೊಂಡು ಸುತ್ತಾಡ್ತಾ ಇದ್ದೀರಲ್ಲ, ಒಂದು ಕಂಪ್ಲೇಂಟ್ ಕೊಡಿ. ಅವ್ರು ಉತ್ತರ ಕೊಟ್ಟಿರೋ ಸರಿ ಇಲ್ಲ ಅಂತೇಳಿ ಸ್ಪೀಕರ್ಗೆ ಹೋಗಿ ಕಂಪ್ಲೇಂಟ್ ಮಾಡಿ. ಅದನ್ನು ಮಾಡೋದು ಬಿಟ್ಬಿಟ್ಟು ನೀವು ಇವ್ರು ಎಚ್ಚರಿಕೆಯಿಂದ ಇರಬೇಕು, ನಾವು ಎಚ್ಚರಿಕೆಯಿಂದ ಇದ್ದೀವಪ್ಪ, ನಾವೇನು ಅವ್ರ ತಂಟೆಗೆ ಹೋಗ್ತಾ ಇಲ್ಲ, ನಾವು ಎಚ್ಚರಿಕೆಯಿಂದನೇ ಇದ್ದೀವಿ. ನಾವೆಲ್ಲಾದರೂ ಆ ಬಾರ್ಡರ್ಗಳಲ್ಲಿ ಓಡಾಡಬೇಕು ಅಂದರೂ ಎಚ್ಚರಿಕೆಯಿಂದನೇ ಓಡಾಡ್ತಾ ಇದ್ದೀವಿ, ನಾವು ಎಚ್ಚರಿಕೆಯಿಂದನೇ ಓಡಾಡ್ಕೊಂಡಿದ್ದೀವಿ, ಎಚ್ಚರಿಕೆಯಿಂದನೇ ಇರ್ತೀವಿ. ಮುಂದಕ್ಕೂ ಸರ್ಕಾರದಿಂದ ಏನು ಉತ್ತರ ಬಂದಿದೆಯೋ ಆ ಉತ್ತರ ಸರಿ ಇಲ್ಲದೆ ಇದ್ದರೆ ನಾನು ಅದನ್ನೇ ಹೇಳ್ತಾ ಇದ್ದೀನಿ, ಎನ್ಕ್ವೈರಿ ಮಾಡಿಸಿ, ಸಿ ಎಮ್ ಕಡೆಯಿಂದಾಗೆ ಹೇಳಿ, ಅವರೇ ಎನ್ಕ್ವೈರಿಗೆ ಆದೇಶ ಮಾಡಲಿ, ಎನ್ಕ್ವೈರಿ ಮಾಡಲಿ. ನಾವೇನು ಕರಪ್ಷನ್ಗೆ ಯಾರಿಗೂ ನಾವು ನಂಜೇಗೌಡರಿಗೂ ಸಪೋರ್ಟ್ ಇಲ್ಲ, ಎಸ್ ಎನ್ ನಾರಾಯಣ ಸ್ವಾಮಿಗೂ ಸಪೋರ್ಟ್ ಇಲ್ಲ. ಕರಪ್ಷನ್ ವಿಚಾರದಲ್ಲಿ ನಾವು ಯಾರಿಗೂ ಸಪೋರ್ಟ್ ಇಲ್ಲ. ಮಾಡಂಗಿದ್ರೆ ಎನ್ಕ್ವೈರಿ ಮಾಡಲಿ, ನಮ್ಮದೇನು ಅದಕ್ಕೆ ಅಬ್ಜೆಕ್ಷನೇ ಇಲ್ಲ. ಎಸ್ ಎನ್ ನಾರಾಯಣ ಸ್ವಾಮಿ ಹೇಳಿರೋ ಪ್ರಕಾರವಾಗಿ ಇನ್ನು ಮೇಲೆ ಎಚ್ಚರಿಕೆಯಿಂದನೇ ಇರ್ತೀನಿ, ನಾನು ಎಚ್ಚರಿಕೆಯಿಂದನೇ ಇರ್ತೀನಿ. ಸ್ವಲ್ಪ ಭಯ ಭೀತಿರಾಗಿ ಎಚ್ಚರಿಕೆಯಿಂದ ಇರ್ತೀನಿ, ಓಡಾಡುವಾಗ ಅಲ್ಲಿ ಇಲ್ಲಿ ನೋಡಿಕೊಂಡು ಇರ್ತೀನಿ.